ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಹೊಸ ಟ್ಯಾರಿಫ್ನಿಂದ ಜಾಗತಿಕ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗಿದೆ. ಯಾವ ದೇಶದ ಮೇಲೆ ಏನು ಎಫೆಕ್ಟ್, ಎಷ್ಟು ಎಫೆಕ್ಟ್, ಆರ್ಥಿಕತೆಯ ಯಾವ ವಲಯ ಸಫರ್ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಈ ಟ್ಯಾರಿಫ್ ಮುಖ್ಯವಾಗಿ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ, ಭಾರತದಲ್ಲಿ ಹೆಚ್ಚು ಪೆಟ್ಟು ತಿನ್ನೋ ಕ್ಷೇತ್ರಗಳು ಯಾವುದು, ಭಾರತ ಇದನ್ನು ಲಾಭದಾಯಕವಾಗಿ ಹೇಗೆ ಬಳಸ್ಕೊಳ್ಳಬಹುದು, ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಹೇರಿಕೆ ಜಾಗತಿಕವಾಗಿ ಬೇಡಿಕೆ ಮತ್ತು ಪೂರೈಕೆಯ ಚೈನ್ ಮೇಲೆ, ಸಪ್ಲೈ ಚೈನ್ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಇದರಿಂದ ಜಾಗತಿಕ ಆರ್ಥಿಕತೆ ಸ್ಲೋ ಆಗೋದು ಬಹುತೇಕ ಗ್ಯಾರಂಟಿ ಅನ್ನೋ ವಾತಾವರಣವಿದೆ. ಹಣದುಬ್ಬರ ಎಲ್ಲ ಕಡೆ ಜಾಸ್ತಿಯಾಗಿ ರಿಸೆಷನ್ನ ಭಯ ಕೂಡ ಕಾಡ್ತಾ ಇದೆ. ವರದಿಗಳ ಪ್ರಕಾರ ಟ್ರಂಪ್ ಹೊಸ ಟ್ಯಾರಿಫ್ನಿಂದಾಗಿ ಜಾಗತಿಕ GDPಯಲ್ಲಿ ಒಟ್ಟಾರೆ $1.4 ಟ್ರಿಲಿಯನ್, ಅಂದರೆ ಆಲ್ಮೋಸ್ಟ್ 120 ಲಕ್ಷ ಕೋಟಿ ರೂಪಾಯಿ ಕಿತ್ಕೊಂಡು ಹೋಗ್ಬೋದು. ಯಾಕಂದರೆ ಸರಕು ಉತ್ಪಾದಕರು ಈ ಟ್ಯಾರಿಫನ್ನು ಗ್ರಾಹಕರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಣದುಬ್ಬರ ಹೆಚ್ಚಾಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ಆಗ ಸ್ನೇಹಿತರೆ, ನಿಜ, ಭಾರತ ಗ್ರಾಹಕ ಪ್ರಧಾನ ರಾಷ್ಟ್ರ, ಅಂದರೆ ಡೊಮೆಸ್ಟಿಕ್ ಕನ್ಸಂಪ್ಷನ್, ದೇಶದಲ್ಲೇ ಉತ್ಪಾದಿಸಿ ದೇಶದಲ್ಲೇ ಯೂಸ್ ಮಾಡೋದು, ದೇಶದ ಒಳಗಿನ ಡಿಮಾಂಡ್ ಮೇಲೆ ಸರ್ವೈವ್ ಆಗ್ತಿರೋ ರಾಷ್ಟ್ರ. ಜಾಸ್ತಿ ಎಲ್ಲ ರಫ್ತು ಇಲ್ಲ ನಮ್ಮದು, ನಿಜಾನೇ. ಆದರೂ ಕೂಡ ದೇಶದ 12% ಭಾಗ ರಫ್ತಿನಿಂದ ಬರ್ತಾ ಇದೆ. ಅದರಲ್ಲೂ SBI ವರದಿ ಪ್ರಕಾರ ಅಮೆರಿಕಾಗೆ ಮಾಡೋ ರಫ್ತಿನಿಂದ ದೇಶದ GDPಗೆ 2% ಕೊಡುಗೆ ಬರುತ್ತೆ. ಪ್ರತಿ 1% ಟ್ಯಾರಿಫ್ ಹೆಚ್ಚಳ ಭಾರತ ಅಮೆರಿಕಾಗೆ ಮಾಡೋ ರಫ್ತಿನ ಪ್ರಮಾಣದಲ್ಲಿ 0.5%ನಷ್ಟು ಕುಸಿತ ಮಾಡುತ್ತೆ ಅನ್ನೋದು ಆತಂಕ. IT ಕ್ಷೇತ್ರದಲ್ಲಿ ದೊಡ್ಡ ಸಂಕಷ್ಟ. ಭಾರತದ IT ಸೆಕ್ಟರ್ ಮೇಲೆ ಅಮೆರಿಕದ ಹೊಸ ಟ್ಯಾರಿಫ್ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಯಾಕಂದರೆ ಭಾರತದ IT ಕಂಪನಿಗಳ ಅರ್ಧಕ್ಕರ್ಧ ಆದಾಯ ಬರೋದು ಅಮೆರಿಕಾಗೆ IT ಸೇವೆಗಳ ರಫ್ತು ಮಾಡೋ ಮುಖಾಂತರ. ಸದ್ಯ IT ಕಂಪನಿಗಳು ಅಮೆರಿಕದ ಟ್ಯಾರಿಫ್ ಹೊಡೆತಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬದಲಾಗಿ ಟ್ಯಾರಿಫ್ನಿಂದ ಖುದ್ದು ಅಮೆರಿಕದ ಆರ್ಥಿಕತೆ ಮೇಲೆ ಆಗೋ ಪರಿಣಾಮ ಜಾಸ್ತಿ ಅನ್ನೋ ಆತಂಕ ಮೂಡಿದೆ. ಯಾಕಂದರೆ ಈ ಟ್ಯಾರಿಫ್ಗಳಿಂದ ಅಲ್ಲಿನ ಹಣದುಬ್ಬರ ಮಿತಿ ಮೀರೋ ಚಾನ್ಸ್ ಇದೆ. ಇದರಿಂದ ಆರ್ಥಿಕ ಹಿಂಜರಿತ ಉಂಟಾಗಿ ಅಮೆರಿಕದ ಟೆಕ್ ಸಂಸ್ಥೆಗಳ ಬಜೆಟ್ ಕುಗ್ಗಿ ಆಗ ಭಾರತದಿಂದ ಟೆಕ್ ಉತ್ಪನ್ನಗಳು ಅಮೆರಿಕಾಗೆ ಹೋಗೋದು ಕೂಡ ಕಮ್ಮಿ ಆಗ್ಬೋದು, ಡಿಮಾಂಡೇ ಕಮ್ಮಿ ಆಗ್ಬೋದು ನಮ್ಮ ಸರ್ವಿಸಸ್ಗೆ. ಇದು ಭಾರತದ IT ದಿಗ್ಗಜರಿಗಿರೋ ಭಯ. TCS, ಇನ್ಫೋಸಿಸ್, ವಿಪ್ರೋನಂಥ ಕಂಪನಿಗಳಿಗೆ ಇರೋ ಭಯ ಇದು. ದೇಶದ IT ಹಬ್ ಬೆಂಗಳೂರಿಗೂ ಇದರಿಂದ ದೊಡ್ಡ ಆತಂಕ ಇದೆ. ಸದ್ಯ ಬೆಂಗಳೂರಿನ ಜನರ ತಲಾ ಆದಾಯ ದೇಶದಲ್ಲೇ ಟಾಪ್ನಲ್ಲಿ ಬರುತ್ತೆ. ಯಾಕಂದರೆ ITಯಲ್ಲಿ ಚೆನ್ನಾಗಿ ಬೂಮ್ ಆಗಿದೆ. ITಯಲ್ಲಿ ದುಡಿಯೋರು ಬೆಂಗಳೂರಲ್ಲಿ ಖರ್ಚು ಮಾಡ್ತಾರೆ. ಅದರಿಂದ ITಗೆ ಪೂರಕವಾಗಿ ಸರ್ವಿಸ್ ಸೆಕ್ಟರ್ ಕೂಡ ಗ್ರೋ ಆಗಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಕ್ಯಾಬಿಂದ ಹಿಡಿದು ದೊಡ್ಡ ಪ್ರಮಾಣದ ಸರ್ವಿಸ್ ಸೆಕ್ಟರ್ ಬೇಕಲ್ಲ, ಮನೆ, ರಿಯಲ್ ಎಸ್ಟೇಟು, ರೆಂಟಲು ಎಲ್ಲವೂ ಕೌಂಟ್ ಆಗುತ್ತಲ್ಲ, ಟ್ರಾನ್ಸ್ಪೋರ್ಟೇಷನ್ನು ಎಲ್ಲವೂ ಕೂಡ. ಸೊ ಓವರಾಲ್ ಬೆಂಗಳೂರಿನ ಎಕಾನಮಿ ಬೂಮ್ ಆಗೋಕ್ಕೆ IT ಕೊಡುಗೆಯನ್ನು ಕೊಟ್ಟಿದೆ. ಆದರೆ ITಗೇನೆ ಡಿಮಾಂಡ್ ಇಲ್ಲ, ಅಂದರೆ ಜಾಸ್ತಿ ಕೆಲಸ ಅಮೆರಿಕದಿಂದ ಆರ್ಡರ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಬೆಂಗಳೂರೇ ಅಲಗಾಡೋಕ್ಕೆ ಶುರುವಾಗ್ಬೋದು ಆರ್ಥಿಕವಾಗಿ. ಆಲ್ರೆಡಿ IT ಕ್ಷೇತ್ರದಲ್ಲಿ ನಿರುದ್ಯೋಗ, ಲೇ ಆಫ್ ಎಲ್ಲ ತುಂಬ ಕಾಡ್ತಾ ಇದೆ. AI ಬೇರೆ ಬಂದು ಹೊಡಿತಾ ಇದೆ, ಟೆಕ್ಕಿಗಳ ಲೈಫನ್ನು ಕಾಡ್ತಾ ಇದೆ. ನಿದ್ದೆಲೂ ಕೂಡ ಒಂದು ಕಾಡೋ ರೀತಿಯ AI ಸಣ್ಣ ಪುಟ್ಟ ಟೆಕ್ ವರ್ಕರ್ಗಳಿಗೆ ತುಂಬ ಹಿಂಸೆ ಕೊಡ್ತಾ ಇದೆ. ಅಂಥ ಟೈಮ್ನಲ್ಲಿ ಟ್ರಂಪ್ರ ಟ್ಯಾರಿಫ್ನಿಂದ ಇನ್ನಷ್ಟು ಟೆಕ್ಕಿಗಳಿಗೆ ಉದ್ಯೋಗ ಕಳೆದುಕೊಳ್ಳೋ ಆತಂಕ ಕಾಡಬಹುದು. ಆಟೋಮೊಬೈಲ್ ಕ್ಷೇತ್ರಕ್ಕೂ ಟ್ಯಾರಿಫ್ ಟ್ರಬಲ್. 2024ರಲ್ಲಿ ಭಾರತ ಅಮೆರಿಕಾಗೆ $21.2 ಬಿಲಿಯನ್, ಅಂದರೆ 1.80 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಟೋಮೊಬೈಲ್ ವಸ್ತುಗಳನ್ನು ರಫ್ತು ಮಾಡಿದೆ. ಕಾರು, ಟ್ರಕ್, ಅವುಗಳ ವಿವಿಧ ಬಿಡಿಭಾಗಗಳು ದೊಡ್ಡ ಪ್ರಮಾಣದಲ್ಲಿ ರಫ್ತಾಗಿವೆ. ಟಾಟಾದ ಜಾಗ್ವಾರ್ ಲ್ಯಾಂಡ್ ರೋವರ್ಗೆ ಅಮೆರಿಕವೇ ದೊಡ್ಡ ಮಾರುಕಟ್ಟೆ. ಅವ್ರದ್ದೇ ಬ್ರ್ಯಾಂಡ್ ಅಲ್ವಾ ಅದು. ಟಾಟಾದ ವ್ಯಾಲ್ಯೂನಲ್ಲಿ ದೊಡ್ಡ ಕೊಡುಗೆ ಕೊಡೋದೇ ಜಾಗ್ವಾರ್ ಲ್ಯಾಂಡ್ ರೋವರ್. ಅದು ಹೈಯೆಸ್ಟ್ ಸೇಲ್ ಆಗುತ್ತೆ ಅಮೆರಿಕದಲ್ಲಿ ಟಾಟಾ ಪಾಲಿಗೆ. 2024ರಲ್ಲಿ ಡೇಟಾ ನೋಡಿ, ತನ್ನ ಒಟ್ಟು ಉತ್ಪಾದನೆಯ 22%ನಷ್ಟು ಕಾರುಗಳನ್ನು ಅಮೆರಿಕಾಗೆ ಮಾರಿತ್ತು ಟಾಟಾ ಜಾಗ್ವಾರ್ ಲ್ಯಾಂಡ್ ರೋವರ್ಸ್. ಆದರೆ ಟ್ರಂಪ್ ಟ್ಯಾರಿಫ್ನಿಂದ ಇವೆಲ್ಲವೂ ಕೂಡ ಅಮೆರಿಕದಲ್ಲಿ ಇನ್ಮೇಲೆ ದುಬಾರಿಯಾಗುತ್ತೆ. ಸದ್ಯಕ್ಕೆ ಆಟೋಮೊಬೈಲ್ ಕ್ಷೇತ್ರದ ಮೇಲೆ ಹಿಂದೆ ಘೋಷಿಸಿದ 25% ಟ್ಯಾರಿಫೇ ಮುಂದುವರಿಯುತ್ತೆ. ಆದರೂ ಇದು ದೊಡ್ಡ ಮಟ್ಟದ ಟ್ಯಾರಿಫ್ ಆಗಿರೋದ್ರಿಂದ ಇವುಗಳ ರಫ್ತು
ಕಮ್ಮಿ ಆಗ್ಬೋದು. ಏನೋ ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರತಾಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ. ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ. ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದೇ ಕಾರಣಕ್ಕೆ ಟ್ರಂಪ್ ಟ್ಯಾರಿಫ್ ಘೋಷಣೆ ಬಳಿಕ ಟಾಟಾ ಮೋಟಾರ್ಸ್ ನ ಷೇರುಗಳು ಧಡಾರ್ ಅಂತ ಬಿದ್ದು ಹೋಗಿವೆ. ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ 6% ಕೊಲ್ಯಾಪ್ಸ್ ಆಯಿತು. ಓವರ್ ಆಲ್ ಆಟೋಮೊಬೈಲ್ ಸೆಕ್ಟರ್ನ ಷೇರುಗಳಲ್ಲೂ ಕೂಡ ಕುಸಿತ ಕಂಡು ಬಂತು. ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವೆಹಿಕಲ್ಗಳ ಬಿಡಿ ಭಾಗ ರಫ್ತು ಮಾಡೋ ಭಾರತ್ ಫೋರ್ಜ್ ಆಟೋ ಪಾರ್ಟ್ಸ್ ಕಂಪನಿ ಷೇರುಗಳು 8% ಪತನ. ಮಾರುತಿ ಸುಜುಕಿ ಷೇರುಗಳಲ್ಲೂ ಕೂಡ 2% ಪತನ. ಇನ್ನು ಅಮೆರಿಕದ ಆಟೋಮೊಬೈಲ್ ವಸ್ತುಗಳಿಗೆ ಭಾರತ ಟ್ಯಾರಿಫ್ ಕಮ್ಮಿ ಮಾಡ್ತೀವಿ ಅಂತ ನೆಗೋಷಿಯೇಟ್ ಮಾಡ್ತಾ ಇದೆ. ಒಂದು ವೇಳೆ ಹಾಗೆ ಮಾಡಿದ್ರೆ ಅಮೆರಿಕದ ಆಟೋಮೊಬೈಲ್ ಪ್ರಾಡಕ್ಟ್ಸ್ ಭಾರತದ ಮಾರುಕಟ್ಟೆಯಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ. ಇದರಿಂದ ಭಾರತೀಯ ಗ್ರಾಹಕರು ಆ ಕಡೆ ಆಕರ್ಷಿತರಾದರೆ ಭಾರತೀಯ ಆಟೋಮೊಬೈಲ್ ಕ್ಷೇತ್ರಕ್ಕೆ ಮತ್ತಷ್ಟು ಪೆಟ್ಟು ಬೀಳೋ ಆತಂಕ ಇರುತ್ತೆ. ಇನ್ನು ಸ್ಟೀಲ್ ಮಾರ್ಕೆಟ್ಗೆ ಬಂದರೆ ಭಾರತ ಅಮೆರಿಕಗೆ 2023ರಲ್ಲಿ $2.76 ಬಿಲಿಯನ್ ಮೌಲ್ಯದ ಸ್ಟೀಲ್ ರಫ್ತು ಮಾಡಿದೆ. ಆದರೆ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಟ್ರಂಪ್ ಈ ಹಿಂದೆ ಘೋಷಿಸಿದ 25% ಟ್ಯಾರಿಫ್ ಕಂಟಿನ್ಯೂ ಆಗುತ್ತೆ. ಆದರೂ ಟ್ರಂಪ್ ಘೋಷಣೆ ಬೆನ್ನಲ್ಲೇ ಸ್ಟೀಲ್ ಷೇರುಗಳಲ್ಲಿ 0.8% ಪತನ ಆಗಿದೆ. ಇನ್ನು ಕಾಪರ್, ಅಲ್ಯೂಮಿನಿಯಂ ಮೇಲೂ ಕೂಡ ಹಿಂದೆ ಘೋಷಿಸಿದ 25% ಟ್ಯಾರಿಫ್ ಮುಂದುವರಿಯುತ್ತೆ. ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟು. ಟ್ರಂಪ್ ಟ್ಯಾರಿಫ್ನಿಂದ ಭಾರತದ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೂ ದೊಡ್ಡ ಪೆಟ್ಟು ಬೀಳುತ್ತೆ. ಈ ಹಿಂದೆ ಅಮೆರಿಕದಲ್ಲಿ ಭಾರತದ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳ ಮೇಲೆ 0.41% ಟ್ಯಾರಿಫ್ ಇತ್ತು. ಅದೇ ರೀತಿ ಭಾರತ ಪ್ರತಿ ವರ್ಷ ಸುಮಾರು $14 ಬಿಲಿಯನ್ ಅಂದರೆ 1.19 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ಸರಕನ್ನು ಅಮೆರಿಕಗೆ ರಫ್ತು ಮಾಡ್ತಾ ಬಂದಿದೆ. ಹೊಸ ಟ್ಯಾರಿಫ್ನಿಂದ ಈ ರಫ್ತು ಪ್ರಮಾಣ ತಗ್ಗಿ ಭಾರತದ ಎಲೆಕ್ಟ್ರಾನಿಕ್ ರಫ್ತುದಾರರಿಗೆ ಇನ್ನಷ್ಟು ಸಂಕಷ್ಟ ಎದುರಾಗುತ್ತೆ. ಆದರೆ ಸದ್ಯ ಸೆಮಿಕಂಡಕ್ಟರ್ ಸೇರಿದ ಹಾಗೆ ಇತರ ಕೆಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಟ್ಯಾರಿಫ್ನಿಂದ ಹೊರಗಿಟ್ಟಿರೋದು ಈ ಕ್ಷೇತ್ರದವರಿಗೆ ಸ್ವಲ್ಪ ನೆಮ್ಮದಿ ಕೊಟ್ಟಿದೆ. ಚಿನ್ನಾಭರಣ ವ್ಯಾಪಾರದ ಕಥೆ ಏನು? ಈ ಹಿಂದೆ ಭಾರತದಿಂದ ರಫ್ತಾಗೋ ಚಿನ್ನಾಭರಣಕ್ಕೆ ಅಮೆರಿಕ 2.12% ಟ್ಯಾರಿಫ್ ಫಿಕ್ಸ್ ಮಾಡಿತ್ತು. ಅದರಂತೆ ಭಾರತ ವರ್ಷಕ್ಕೆ $9 ಬಿಲಿಯನ್ ಅಂದರೆ ಸುಮಾರು 77,000 ಕೋಟಿ ರೂಪಾಯಿ ಮೌಲ್ಯದ ಜೆಮ್ಸ್ ಮತ್ತು ಚಿನ್ನಾಭರಣಗಳನ್ನು ಅಮೆರಿಕಗೆ ರಫ್ತು ಮಾಡ್ತಾ ಇದೆ. ಆದ್ರೀಗ ಈ ರಫ್ತಿನಲ್ಲೂ ಭಾರಿ ಇಳಿಕೆ ಕಂಡು ಬರ್ಬೋದು. ಆದರೆ ಮತ್ತೊಂದು ಕಡೆ ಚಿನ್ನದ ಮೇಲಿನ ಹೂಡಿಕೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ರೀತಿ ಜಾಗತಿಕವಾಗಿ ಆರ್ಥಿಕ ಮತ್ತು ರಾಜಕೀಯ ಅಸ್ಥಿರತೆ ಬಂದಾಗ ಎಲ್ಲರೂ ದುಡ್ಡು ಹೂಡೋದು ಚಿನ್ನದ ಮೇಲೆ. ಇದರಿಂದ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವವರಿಗೆ ದೊಡ್ಡ ಮಟ್ಟದ ಲಾಭ ಆಗಬಹುದು. ಫಾರ್ಮಾ ಕ್ಷೇತ್ರಕ್ಕಿಲ್ಲ ಟ್ಯಾರಿಫ್. ಭಾರತದ ಫಾರ್ಮಾ ಕ್ಷೇತ್ರದಿಂದ ಒಟ್ಟಾರೆಯಾಗಿ ಅಮೆರಿಕಗೆ $9 ಬಿಲಿಯನ್ ಮೌಲ್ಯದ ಉತ್ಪನ್ನ ರಫ್ತಾಗುತ್ತೆ. ಈ ಹಿಂದೆ ಭಾರತದ ಫಾರ್ಮಾ ವಸ್ತುಗಳ ಮೇಲೆ ಅಮೆರಿಕ 1.06% ಟ್ಯಾರಿಫ್ ಹಾಕ್ತಾ ಇತ್ತು. ತುಂಬ ಕಮ್ಮಿ ಆಗ್ತಾ ಇತ್ತು. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಭಾರತದಿಂದ ಹೋಗೋ ಜನರಿಕ್ ಔಷಧ ಅಮೆರಿಕಕ್ಕೆ ಬೇಕಾಗಿತ್ತು. ಯಾಕಂದರೆ ಅಮೆರಿಕದಲ್ಲಿ ಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬ ಜಾಸ್ತಿ ಇದೆ. ಔಷಧಿಗಳು ತುಂಬ ದುಬಾರಿ ಅಮೆರಿಕದಲ್ಲಿ. ಆಲ್ರೆಡಿ ಅಮೆರಿಕದಲ್ಲಿ ಹೆಲ್ತ್ ಕೇರ್ ಕಾಸ್ಟ್ ತುಂಬ ಜಾಸ್ತಿ. ಜನಕ್ಕೆ ಆಲ್ರೆಡಿ ಆಕ್ರೋಶ ಇದೆ ಹೆಲ್ತ್ ಕೇರ್ ಕಾಸ್ಟ್ ಬಗ್ಗೆ ಅಮೆರಿಕದಲ್ಲಿ. ಹಾಗಾಗಿ ಇಂಡಿಯಾದಿಂದ ಕಮ್ಮಿ ರೇಟಿಗೆ ಬರುತ್ತೆ ಅಂತ ಟ್ಯಾರಿಫ್ ಕಮ್ಮಿ ಇಟ್ಟಿದ್ರು. ಅದೇ ಕಾರಣಕ್ಕೀಗ ಟ್ರಂಪ್ ಎಲ್ಲದರ ಮೇಲೂ ಟ್ಯಾರಿಫ್ ಅನೌನ್ಸ್ ಮಾಡ್ತಾ ಹೋಗಿದ್ದಾರೆ. ಆದರೆ ಫಾರ್ಮಾ ಸೆಕ್ಟರ್ನ ಸದ್ಯಕ್ಕೆ ಟಚ್ ಮಾಡಿಲ್ಲ. ಸೊ ಈ ಕ್ಷಣಕ್ಕೆ ಒಳ್ಳೆಯದು. ಆದರೆ ಮುಂದಿನ ದಿನಗಳಲ್ಲಿ ಟ್ರಂಪ್ ತಲೆ ಹೇಗೆ ಓಡುತ್ತೆ, ಮತ್ತೆ ಹಿಡ್ಕೊಂಡ್ಬರ್ತಾರ ಟ್ಯಾರಿಫ್ ಅಂತ ಹೇಳಿ ಶೂಟ್ ಮಾಡ್ತೀನಿ ಅಂತ ಬರ್ತಾರ, ಅದು ಇರೋ ಆತಂಕ ಈಗ. ಓಕೆ, ಇದೆಲ್ಲ ಆಯಿತು, ಆತಂಕದ ವಿಚಾರ ಆಯಿತು. ಹಾಗಿದ್ರೆ ಟ್ರಂಪ್ ಟ್ಯಾರಿಫ್ನಿಂದ ಏನಾದರೂ ಪಾಸಿಟಿವ್ ಅಂಶಗಳು ಇದಾವ? ಒಂದಷ್ಟಿದಾವೆ, ಹೇಳ್ತಾ ಹೋಗ್ತೀವಿ. ಭಾರತಕ್ಕೆ ಏನ್ ಲಾಭ? ಅಮೆರಿಕ ಭಾರತಕ್ಕೆ ಮಾತ್ರ ಟ್ಯಾರಿಫ್ ಹಾಕಿಲ್ವಲ್ಲ, ಭಾರತದ ಕಾಂಪಿಟೇಟರ್ ರಾಷ್ಟ್ರಗಳಿಗೂ ಟ್ಯಾರಿಫ್ ಹಾಕಿದ್ದಾರೆ. ಹಾಗೆ ನೋಡೋಕೆ ಹೋದ್ರೆ ನಮ್ಮ ಕಾಂಪಿಟೇಟರ್ಗಳಿಗಿಂತ ನಮಗೆ ಕಮ್ಮಿನೇ ಹಾಕಿದ್ದಾರೆ. ಹೀಗಾಗಿ ಅಮೆರಿಕಗೆ ರಫ್ತಾಗೋ ವಸ್ತುಗಳ ಬೆಲೆ ಜಾಗತಿಕವಾಗಿ ಜಾಸ್ತಿ ಆಗುತ್ತೆ. ಆದರೆ ಜನ ಬೆಲೆ ಜಾಸ್ತಿ ಆಯಿತು ಅಂತ ವಸ್ತು ಖರೀದಿ ಮಾಡೋದನ್ನೇ ಫುಲ್ ಬಿಡ್ತಾರ. ಒಂಚೂರು ಡಿಮಾಂಡ್ ಕಮ್ಮಿ ಆಗ್ಬೋದು, ಆದರೆ ಖರೀದಿ ಮಾಡಲೇಬೇಕು, ಔಷಧಿ ತಗೊಳ್ಳೇಬೇಕು, ಕಾರು ಓಡಿಸ್ಲೇಬೇಕು, ಬಟ್ಟೆ ಹಾಕೊಳ್ಳೇಬೇಕು. ಆಗ ಇರೋದ್ರಲ್ಲಿ ಕಮ್ಮಿ ಎಲ್ಲಿ ಸಿಗುತ್ತೆ ನೋಡ್ತಾರೆ.
ಈಗ ಇರೋದ್ರಲ್ಲೇ ಭಾರತಕ್ಕೆ ಸ್ವಲ್ಪ ಕಮ್ಮಿ ಟ್ಯಾರಿಫ್ ಹಾಕಿರೋದ್ರಿಂದ, ವಿಶೇಷವಾಗಿ ಕಮ್ಮಿ ಕಾಸ್ಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಸಾಮರ್ಥ್ಯ ಇರೋ ರಾಷ್ಟ್ರಗಳಲ್ಲಿ ಹೇಳ್ತಿರೋದು ನಾವು ನಿಮಗೆ. UK 10% ಹಾಕಿದ್ದಾರೆ. ಹಾಗಂತ UK ನಮ್ಮಷ್ಟು ಕಮ್ಮಿ ರೇಟಿಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಅದನ್ನು ಕೌಂಟ್ ಮಾಡಿದಾಗ ಈ ಬಾಂಗ್ಲಾದೇಶ, ಚೀನಾ ಇವ್ರನ್ನೆಲ್ಲ ಕಂಪೇರ್ ಮಾಡಿ ನೋಡಿದಾಗ ನಮಗೆ ಕಮ್ಮಿ ಟ್ಯಾರಿಫ್ ಇರೋದ್ರಿಂದ, ನಮಗೂ ಕಮ್ಮಿ ಬೆಲೆಯಲ್ಲಿ ಉತ್ಪಾದಿಸೋ ಸಾಮರ್ಥ್ಯ ಇರೋದ್ರಿಂದ, ಫಾರ್ಮಾ, ಆಮೇಲೆ ಈ ಬಟ್ಟೆಗಳು, ಆಮೇಲೆ ಈ ಆಟೋಮೊಬೈಲ್ ಪಾರ್ಟ್ಸ್ ಮತ್ತು ರೆಡಿಮೇಡ್ ಕಾರ್ಗಳನ್ನೆಲ್ಲ ಮಾಡೋ ಸಾಮರ್ಥ್ಯ ಇರೋದ್ರಿಂದ ಸೊ ನಮಗೆ ಅಡ್ವಾಂಟೇಜ್ ಕೂಡ ಆಗ್ಬೋದು. ಈ ಚೀನಾ, ಬಾಂಗ್ಲಾದೇಶ ಅವರ ಬಿಸ್ನೆಸ್ನ ಭಾರತ ಒಂದಷ್ಟು ತಗೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ ಕಿತ್ಕೊಳ್ಳೋಕ್ಕೆ. ಉದಾಹರಣೆಗೆ ಭಾರತದ ಜವಳಿ ಕ್ಷೇತ್ರ ರಫ್ತಿನಲ್ಲಿ ಚೀನಾ ಮತ್ತು ವಿಯೆಟ್ನಾಂ ಜೊತೆಗೆ ಕಾಂಪೀಟ್ ಮಾಡ್ತಾ ಇದೆ. ಭಾರತ ಅಮೆರಿಕೆಗೆ 2024ನೇ ಸಾಲಿನಲ್ಲಿ $10.5 ಬಿಲಿಯನ್ ಮೌಲ್ಯದ ಬಟ್ಟೆ ಇತ್ಯಾದಿ ಅಪರೆಲ್ಸ್ ಜವಳಿ ರಫ್ತು ಮಾಡಿದೆ. ಅದೇ ಚೀನಾ 2023ರಲ್ಲಿ $10.14 ಬಿಲಿಯನ್, ವಿಯೆಟ್ನಾಂ $11 ಬಿಲಿಯನ್ ಮೌಲ್ಯದ ಜವಳಿಯನ್ನು ರಫ್ತು ಮಾಡಿದ್ದಾರೆ. ಆದರೆ ಈಗ ಚೀನಾ ಮೇಲೆ 54%, ವಿಯೆಟ್ನಾಂ ಮೇಲೆ 46% ಟ್ಯಾರಿಫ್ ಹಾಕಿದೆ ಅಮೆರಿಕ. ಕೇವಲ ಜವಳಿ ಅಂತಲ್ಲ, ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಭಾರತ ಈ ರೀತಿಯ ಅಡ್ವಾಂಟೇಜನ್ನು ಈ ಆಪತ್ತಿನಲ್ಲೂ ಕೂಡ ಅವಕಾಶವಾಗಿ ಮಾಡಿಕೊಳ್ಳೋ ಈ ಒಂದು ಸನ್ನಿವೇಶವನ್ನು ಭಾರತ ಯೂಸ್ ಮಾಡ್ಕೋಬೋದು. ಅಮೆರಿಕಗೆ ಅನಿವಾರ್ಯ ಯಾಕೆ? ಅಮೆರಿಕ ಟ್ಯಾರಿಫ್ ಹೆಚ್ಚು ಮಾಡಿದ್ದಕ್ಕೆ ಟ್ರಂಪ್ರನ್ನು ಈಗ ಭಾರತ ಟ್ಯಾರಿಫ್ ಕಿಂಗ್ ಅಂತ ಕರೆದಿದೆ. ಈ ಹಿಂದೆ ಭಾರತವನ್ನು ಕರೆದಿದ್ರಲ್ಲ ಟ್ಯಾರಿಫ್ ಕಿಂಗ್ ಇಂಡಿಯಾ ಅಂತ ಟ್ರಂಪ್, ಅದನ್ನು ವಾಪಸ್ ಹೇಳಿದೆ ಭಾರತ. ಆದರೆ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿರೋ ಚೀನಾ ಈ ಅಮೆರಿಕದಿಂದ ಚೀನಾಗೆ ಬರೋ ಎಲ್ಲ ವಸ್ತುಗಳ ಮೇಲೆ ಅಡಿಷನಲ್ 34% ಟ್ಯಾರಿಫ್ ವ್ಯಾಪಾರಿ ಯುದ್ಧವನ್ನೇ ಸಾರ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದೆ. ಆದರೆ ಅಮೆರಿಕಗೆ ಟ್ಯಾರಿಫ್ ಹೆಚ್ಚಳ ಅನಿವಾರ್ಯವಾಗಿತ್ತು ಅನ್ನೋದು ಟ್ರಂಪ್ ಆ್ಯಂಡ್ ಟೀಮ್ನ ವಾದ. ಏನು ಹೇಳ್ತಾರೆ ಟ್ರಂಪ್ ಆ್ಯಂಡ್ ಟೀಮ್? ಅಮೆರಿಕದ ಟ್ರೇಡ್ ಡೆಫಿಸಿಟ್ ಅಂದರೆ ವ್ಯಾಪಾರ ಕೊರತೆ ಬಲೂನ್ ರೀತಿ ಊದ್ತಾ ಹೋಗಿದೆ. ಅಮೆರಿಕದ ರಫ್ತು ಕಮ್ಮಿಯಾಗಿದೆ, ಆಮದು ಜಾಸ್ತಿ ಆಗಿದೆ. ನಮ್ಮಲ್ಲಿ ಟ್ಯಾರಿಫ್ ತುಂಬ ಕಮ್ಮಿ ಇರೋದ್ರಿಂದ ಹೊರಗಿನ ತಂದು ಹಾಕಿದ್ರೆ ನಡೆಯುತ್ತೆ, ಇಲ್ಲೇ ಹೋಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾರು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರೇ ಮಾಡ್ತಾ ಇಲ್ಲ, ನಮ್ಮ ಇಂಡಸ್ಟ್ರೀಸ್ ಎಲ್ಲ ಸತ್ತು ಹೋಗ್ತಾ ಇದ್ದಾವೆ ಅನ್ನೋದು ಅಮೆರಿಕದ ಅಳಲು. ಅಮೆರಿಕ $1.2 ಟ್ರಿಲಿಯನ್, ಸುಮಾರು 103 ಲಕ್ಷ ಕೋಟಿ ರೂಪಾಯಿಯಷ್ಟು ವ್ಯಾಪಾರದ ಕೊರತೆಯನ್ನು ಫೇಸ್ ಮಾಡ್ತಿದೆ. ಅದರಲ್ಲಿ ಭಾರತದ ಪಾಲು ಕೂಡ 4% ಇದೆ. ಅಂದರೆ ಅಮೆರಿಕಗೆ ಭಾರತ ಆಮದಿಗಿಂತ ಹೆಚ್ಚು ರಫ್ತು ಮಾಡ್ತಾ ಇದೆ. ಫಲ ಕೊಡುತ್ತಾ ದ್ವಿಪಕ್ಷೀಯ ಮಾತುಕತೆ. ಭಾರತ ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರವನ್ನು 2030ರ ವೇಳೆಗೆ $500 ಬಿಲಿಯನ್ ತಗೊಂಡು ಹೋಗೋ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಈ ಸಂಬಂಧ ಮಾತುಕತೆ ಕೂಡ ಶುರುವಾಗಿದೆ. ಟ್ರೇಡ್ ರೂಟ್ಸ್, ರಕ್ಷಣೆ, ಎನರ್ಜಿ, ಆಲ್ಕೋಹಾಲ್, ಆಟೋಮೊಬೈಲ್, ಕ್ರಿಟಿಕಲ್ ಮಿನರಲ್ಸ್, ಸೆಮಿಕಂಡಕ್ಟರ್ಸ್, ಆಹಾರ ಮತ್ತು ಕೃಷಿ ಕ್ಷೇತ್ರದ ವ್ಯಾಪಾರದ ಬಗ್ಗೆ ಚರ್ಚೆ ನಡೆಯುತ್ತೆ. ಇದೇ ವರ್ಷ ಸೆಪ್ಟೆಂಬರ್ನಿಂದ ನವೆಂಬರ್ ನಡುವೆ ಈ ಮಾತುಕತೆ ನಡೆಯೋ ಸಾಧ್ಯತೆ ಇದೆ. ಒಂದು ವೇಳೆ ಇದು ಫಲ ಕೊಟ್ಟರೆ ಅಮೆರಿಕ ಹೇರಿರೋ ಹೊಸ ಟ್ಯಾರಿಫ್ ಭಾರ ಏನಿದೆ ಅದನ್ನು ಭಾರತ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಕೆ ಇಲ್ಲಿ ಅವಕಾಶ ಸಿಗ್ಬೋದು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಭಾರತದ ಕೃಷಿ ಕ್ಷೇತ್ರದ ಮೇಲೆ ಟ್ರಂಪ್ ಕಣ್ಣಿಟ್ಟಿದ್ದಾರೆ. ಭಾರತದ ಕೃಷಿ ಮಾರುಕಟ್ಟೆಯನ್ನು ನಮಗೂ ಓಪನ್ ಮಾಡಿ, ನಮ್ಮ ತಂದಿಲ್ಲಿ ಮಾರ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಕೃಷಿ ಕ್ಷೇತ್ರ ಓಪನ್ ಮಾಡಿದ್ರೆ ಭಾರತದ ಕೃಷಿಗೆ ಪೆಟ್ಟು ಬೀಳಬಹುದು. ಯಾಕಂದರೆ ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಕೃಷಿ ಕಂಪನಿಗಳು 100,000 ಎಕರೆ ಜಾಗದಲ್ಲಿ ರೋಬೋಟ್ಸು, ಹೆಲಿಕಾಪ್ಟರ್ಸು, ಬುಲ್ಡೋಸರ್ಸು, ಮಷಿನ್ಗಳೆಲ್ಲ ಬಳಸ್ಕೊಂಡು ಕೃಷಿ ಮಾಡ್ತಾರೆ. ಅವರು ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಮಾಡೋ ಈ ಫುಡ್ ಪ್ರೊಡಕ್ಷನ್ನಿಂದ ಅವರ ರೇಟ್ ಕಮ್ಮಿ ಇರುತ್ತೆ. ಅವರ ರೇಟ್ ಭಾರತದ ಮಾರುಕಟ್ಟೆಯಲ್ಲಿ ಕಮ್ಮಿ ರೇಟಿಗೆ ಬಂದರೆ ಆಲ್ರೆಡಿ ಸಂಕಷ್ಟದಲ್ಲಿರೋ ಭಾರತದ ಕೃಷಿಕರು ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗಬಹುದು. ಭಾರತದಲ್ಲಿ 70 ಕೋಟಿಗೂ ಅಧಿಕ ಜನ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದೇ ಕಾರಣಕ್ಕೆ ಭಾರತ ಸರ್ಕಾರ ವಿದೇಶಿ ಕೃಷಿ ಉತ್ಪನ್ನಗಳ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕಿ ಭಾರತಕ್ಕೆ ಅವರು ಜಾಸ್ತಿ ತಗೊಂಬರಬಾರ್ದು, ಅದು ದುಬಾರಿ ಆಗಬೇಕು ನಮಗೆ, ಆ ರೀತಿ ಮಾಡ್ತಾ ಬಂದಿದ್ದಾರೆ ಇದುವರೆಗೂ ಕೂಡ. ಅದೇ ರೀತಿ ಅಮೆರಿಕದ ಡೇರಿ ಉತ್ಪನ್ನ ಕೂಡ ನಾವು ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ತಾ ಇದ್ದೀವಿ. ಅದನ್ನು ಕೂಡ ಕಮ್ಮಿ ಮಾಡಿ ಅಂತ ಅಮೆರಿಕ ಕೇಳ್ತಾ ಇದೆ. ಅದನ್ನು ಕಮ್ಮಿ ಮಾಡಿದ್ರೆ ಭಾರತದ ಹೈನುಗಾರಿಕೆ ಮೇಲೂ ಸೇಮ್ ರೀತಿಯಲ್ಲಿ ಹೊಡೆತ ಬೀಳಬಹುದು. ಭಾರತ ಟ್ಯಾರಿಫ್ ಕಮ್ಮಿ ಮಾಡಿದ್ರೆ ಏನಾಗುತ್ತೆ? ಒಂದು ವೇಳೆ ಭಾರತ ಅಮೆರಿಕ ಮಾತುಕತೆ ನಡೆಸಿ ನೀವು ಟ್ಯಾರಿಫ್ ಕಮ್ಮಿ ಮಾಡಿ ನಾವು ಮಾಡ್ತೀವಿ, ಒಂದು ರೀತಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಥರ, BTA ಅಂತಿದ್ದಾರೆ, ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರೀತಾ ಇದ್ದಾರೆ. ಅದರ ಅರ್ಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಾನೆ. ಆ ರೀತಿ ಏನಾದರೂ ಅಗ್ರಿಮೆಂಟ್ ಮಾಡಿಕೊಂಡು ಟ್ಯಾರಿಫ್ ಎರಡೂ ಕಡೆಯಿಂದ ಕಮ್ಮಿ ಮಾಡಿಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕನ್ ವಸ್ತುಗಳು ಭಾರತಕ್ಕೆ ಹರಿದು ಬರ್ಬೋದು. ಸದ್ಯ ಪ್ರತಿ ವರ್ಷ ಸುಮಾರು $23 ಬಿಲಿಯನ್ ಮೌಲ್ಯದ ಅಮೆರಿಕನ್ ಗೂಡ್ಸ್ ಭಾರತಕ್ಕೆ ಬರ್ತಾ ಇವೆ. ಭಾರತ ಟ್ಯಾರಿಫ್ ಕಮ್ಮಿ ಮಾಡಿದ್ರೆ ಇದು ಮತ್ತಷ್ಟು ಹೆಚ್ಚಾಗ್ಬೋದು. ವಿದೇಶಿ ವಸ್ತು ವ್ಯಾಮೋಹ ಇರೋ ಕೆಲವೊಂದಷ್ಟು ಭಾರತೀಯರು ಅಮೆರಿಕನ್ ಪ್ರಾಡಕ್ಟ್ಸ್ ಮೇಡ್ ಇನ್ ಅಮೆರಿಕಾ ಓಹೋ ಅಂಥೇಳಿ ಜಾಸ್ತಿ ತಗೋಬೋದು. ಅದರ ಪರಿಣಾಮ ಸ್ವದೇಶಿ ವಸ್ತುಗಳ ಬೇಡಿಕೆ ಕಮ್ಮಿ ಆಗೋ ಆತಂಕ ಕೂಡ ಇರುತ್ತೆ. ಹೀಗಾಗಿ ಭಾರತದ ಉತ್ಪಾದಕರಿಗೆ ಇದು ಸ್ವಲ್ಪ ತಲೆಬಿಸಿ ಆಗ್ಬೋದು.
ಆದರೆ ಇದನ್ನು ಅಪಾರ್ಚುನಿಟಿಯಾಗಿ ಬಳಸ್ಕೊಂಡ್ರೆ ಸ್ಪರ್ಧೆ ಮಾಡ್ತೀವಿ ಅನ್ನೋ ಜೋಶ್ನಿಂದ ನಮ್ಮ ಕಂಪನಿಗಳು ಕೂಡ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿ, ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿ, ಇನೋವೇಟ್ ಮಾಡಿ, ನಾವು ಒಳ್ಳೆ ಕ್ವಾಲಿಟಿ ಸರಕನ್ನು ಕಮ್ಮಿ ಕಾಸ್ಟಿಗೆ ಉತ್ಪತ್ತಿ ಮಾಡಿ ಅಮೆರಿಕಕ್ಕೆ ತಗೊಂಡೋಗಿ ಅಲ್ಲಿ ಮಾರ್ತೀವಿ, ಅಮೆರಿಕದ ದೊಡ್ಡ ಮಾರ್ಕೆಟ್ ನಮಗೆ ಓಪನ್ ಆಗ್ತಾ ಇದೆ ಅಂತ ಹೇಳಿ ನುಗ್ಗಿದ್ರೆ ಭಾರತೀಯ ಉತ್ಪಾದಕರಿಗೆ ಗೋಲ್ಡನ್ ಅಪಾರ್ಚುನಿಟಿಯೇ ಓಪನ್ ಆಗ್ಬೋದು. ಸೊ ಫ್ರೆಂಡ್ಸ್, ಈ ರೀತಿ ಟ್ರಂಪ್ ಟ್ಯಾರಿಫ್ ಇಡೀ ಜಗತ್ತನ್ನ ಅಲುಗಾಡಿಸ್ತಿರೋ ಟೈಮ್ನಲ್ಲಿ ಭಾರತದ ಮೇಲೆ ಏನು ಇಂಪ್ಯಾಕ್ಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಲರ್, ಬ್ಲ್ಯಾಕ್, ವೈಟ್, ರೆಡ್, ಒಂದು ಕಲರ್ನ ಆನ್ಸರ್ ಇಲ್ಲ. ನವಿಲುಗರಿಯ ಪುಕ್ಕದಲ್ಲಿ ಹೇಗೆ ಹಲವು ಕಲರ್ಸ್ ಇರುತ್ತೋ ಅಂತಹದ್ದೇ ಆನ್ಸರ್ಸ್ ಇದೆ. ಇಲ್ಲಿ ಅವಕಾಶಗಳು ಇವೆ, ಅಪಾಯಗಳು ಇವೆ. ನಾವು ಹೇಗೆ ಬಳಸ್ಕೊಳ್ತೀವಿ, ಹೇಗೆ ಈ ಸನ್ನಿವೇಶಕ್ಕೆ ನಾವು ಎದ್ದು ನಿಲ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಿತ್ರಣವನ್ನು ನಿಮ್ಮ ಮುಂದೆ ಬಿಚ್ಚಿಡೋ ಪ್ರಯತ್ನವನ್ನು ಮಾಡಿದ್ದೀವಿ ವಿತ್ ಅಂಕಿಅಂಶ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಇದು ರಿಕ್ವೆಸ್ಟ್ ನಿಮ್ಮ ಹತ್ರ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.